ಪ್ರತಿಭಟನೆ ರದ್ದಾಗಿದೆ ಅನ್ನೋದು ಸೂಚನೆ ಬರುತ್ತೆ ಸರ್. ಈ ಒಂದು ನ್ಯಾಯಾಲಯ ತೀರ್ಪು ಯಾಕೆ ಇದು ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಬೋದು? ಸೌಜನ್ಯನ ಪರವಾಗಿ ಎಲ್ಲಿ ಹೋದ್ರೂ ನ್ಯಾಯ ಸಿಗುವಂತ ಪರಿಸ್ಥಿತಿ ಇಲ್ಲ. ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಧರ್ಮ ಉಳಿದಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಸರ್ವೇ ಸಾಮಾನ್ಯವಾಗಿ ನಾವು ಕಳೆದೊಂದು 25 ವರ್ಷದಿಂದ ಈ ಒಂದು ನೋವನ್ನು ಅನುಭವಿಸ್ಕೊಂಡು ಬಂದವರಿಲ್ಲಿ. ಪ್ರತಿಭಟನೆ ಮಾಡಬಹುದು, ನಿಮ್ಗೆ ಅವಕಾಶ ಇದೆ ಕಾನೂನಿನಲ್ಲಿ, ಪ್ರತಿಭಟನೆ ಮಾಡಿ ಅಂತ ಹೇಳಿದಂಥ ಜಡ್ಜರೇ ಒಂದು ವಾರದ ಮತ್ತೆ ಅವರೇ ಸ್ಟೇ ಕೊಡ್ತಾರೆ. ಇದು ಯಾವ ಕಾನೂನಿನಲ್ಲಿ ಇಂಥ ಅವಕಾಶ ಇದೆ ಅಂತ ನನಗೆ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿರಣ್ ಶೆಟ್ಟಿ. ನೀವು ನೋಡ್ತೀರಾ ಪ್ರಜಾಧ್ವನಿ ಟಿ ವಿ. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಒಂದು ತಿಂಗಳಿಂದ ಏನು ಸೌಜನ್ಯ ಪರವಾಗಿ ನಿಂತಿರತಕ್ಕಂಥದ್ದು ಎಲ್ಲ ರಾಜ್ಯದ ಜನತೆ ನಿಂತು ಹೋರಾಟಕ್ಕೆ ಬೆಂಬಲ ಸೂಚಿಸಿದಂತೆ ಕಳೆದ 13 ವರ್ಷಗಳ ಹಿಂದೆ ಏನು ಒಂದು ಕೃತ್ಯ ನಡೀತು, ಆ ಒಂದು ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಧರ್ಮ ಉಳಿದಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ನಿಮಗೆ ಎಲ್ರಿಗೂ ತಿಳಿದಿರೋಂತೆ ಕೊನೆ ಸಂಚಿಕೆಗಳಲ್ಲಿ ಮಹೇಶ್ ತಿಮ್ಮಾರೋಡಿ ಅವ್ರ ಇಂಟರ್ವ್ಯೂ ಮಾಡಿದ್ವಿ, ಹಾಗೆ ಗಿರೀಶ್ ಅವರ ಇಂಟರ್ವ್ಯೂಗಳು ಮಾಡಿದ್ವಿ. ಸೌಜನ್ಯ ಸಂಬಂಧಪಟ್ಟಿರತಕ್ಕಂಥ ಮೃತದೇಹ ಸಿಕ್ಕಂತಹ ಜಾಗದಲ್ಲಿ ನಾವು ಶೂಟ್ ಮಾಡಿ ನಿಮ್ಗೆಲ್ರಿಗೂ ತಿಳಿಸಿದ್ವಿ. ಮಹೇಶ್ ತಿಮ್ಮಾರೋಡಿಯವರು ಇಂದು 6ನೇ ತಾರೀಕು ಇಂದು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಾರೆ. ಆದರೆ ಅದೇ ರೀತಿಯಲ್ಲಿ ನಾವು ಬೆಂಗಳೂರಿಂದ ಸಹ ಆ ಒಂದು ಪ್ರತಿಭಟನೆ ಇದು ಕಾರ್ಯಕ್ರಮಕ್ಕೆ ನಾವು ಬಂದಿರ್ತೀವಿ, ಭಾಗಿಯಾಗಿರ್ತೀವಿ. ಆದರೆ ನಿನ್ನೆ ಪ್ರತಿಭಟನೆ ರದ್ದಾಗಿದೆ ಅನ್ನೋದು ಸೂಚನೆ ಬರುತ್ತೆ. ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಮಹೇಶ್ ಶೆಟ್ಟಿ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಯಾಕೆ ಸರ್ ಈ ಒಂದು ನ್ಯಾಯಾಲಯ ತೀರ್ಪು ಯಾಕೆ ಇದು ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬೋದು? ಇದು ಸರ್ವೇ ಸಾಮಾನ್ಯವಾಗಿ ನಾವು ಕಳೆದೊಂದು 25 ವರ್ಷದಿಂದ ಈ ಒಂದು ನೋವನ್ನು ಅನುಭವಿಸ್ಕೊಂಡು ಬಂದವರಿಲ್ಲಿ. ಕಳೆದ 13 ವರ್ಷದಿಂದ ಸೌಜನ್ಯನ ಪ್ರಕರಣ ಆದಮೇಲೆ ಅಂತೂ ಇದು ನಿಶ್ಚಿತವೇ. ಸೌಜನ್ಯನ ಪರವಾಗಿ ಎಲ್ಲಿ ಹೋದರೂ ನ್ಯಾಯ ಸಿಗುವಂಥ ಪರಿಸ್ಥಿತಿ ಇಲ್ಲ. ನೀವು ಆ ಡೇ 1ನಿಂದ ನೋಡಿದರೆ ಗೊತ್ತಾಗ್ತದೆ. ಸೌಜನ್ಯ ಯಾವಾಗ 9/10/2012 ಇದು ಮಿಸ್ಸಿಂಗ್ ಆಗ್ತಾಳೆ, 10/10/2012 ಬಾಡಿ ಸಿಗ್ತದೆ, 11/10/2000 ಆರೋಪಿ ಸಿಗ್ತಾನೆ. ಇದೆಲ್ಲ ನಾಟಕೀಯವಾದಂಥ ಬೆಳವಣಿಗೆಯನ್ನು ನೀವು ನೋಡಿ ಇದ್ದೀರಿ. ಇದೆಲ್ಲವನ್ನು ನಾಶ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಬರ್ತಾ ಇದೆ. ಈ 13 ವರ್ಷದಲ್ಲೂ ಕೂಡ ಆರೋಪಿಗಳು ಸಿಗುವುದಿಲ್ಲ. ಡಾಕ್ಟ್ರನವರು ಇಡೀ ಬಾಡಿಯನ್ನು ಕೊಯ್ತಾರೆ, 4 ಡಬ್ಬದಲ್ಲಿ ಎಲ್ಲ ಅವಳದು ಬಾಡಿಯಿಂದ ಎಲ್ಲ ಮೆದುಳನ್ನು ತೆಗಿತಾರೆ, ಲಿವರ್ ತೆಗಿತಾರೆ, ಎಲ್ಲವನ್ನು ತೆಗಿತಾರೆ, ಗಂಟಲು ಹರಿತಾರೆ, ಅಲ್ಲಿಂದ ತೆಗಿತಾರೆ, ಏನು ತಿಂದಿದ್ದಾಳೆ ಏನು ಉಂಡಿದ್ದಾಳೆ ಎಲ್ಲವನ್ನು ತೆಗಿತಾರೆ. ಯಾವುದು ಕೂಡ ಸಾಕ್ಷ್ಯಗಳಿಲ್ಲ, ಯಾವುದು ಕೂಡ ಇಲ್ಲ. ಅದೇ ರೀತಿ ಇಲ್ಲಿ ತನಕನೂ, ಈಗ ಈ ಹೊತ್ತಿನ ತನಕನೂ ನೋಡಿ, ಶುಕ್ರವಾರ ಸಾಯಂಕಾಲದ ಹೊತ್ತಿಗೆ ಜಡ್ಜರು ಹೋರಾಟ ನಿಲ್ಲಿಸಿ ಅಂತ ಹೇಳ್ತಾರೆ. ನಾವು ಮಾತಾಡಿದರೆ ಕಾನೂನು ವಿರೋಧ ಖಂಡಿತ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದೇ 1 ವಾರದ ಹಿಂದೆ ಅದೇ ಜಡ್ಜರು ನಮಗೆ ಅವಕಾಶ ಕೊಟ್ಟದ್ದು, ಫಂಡಮೆಂಟಲ್ ರೈಟ್ ನೀವು ಹೋರಾಟ ಮಾಡಿ ಅಂತ ಹೇಳಿ. ಆ ಕೋರ್ಟಿನ ಆದೇಶ ಬಂದ ಮೇಲೆ ನಾವು ಹೋರಾಟಕ್ಕೆ ಮುನ್ನಡೆ ಹಿಡಿದಂಥದ್ದು. ಸೌಜನ್ಯ ಹೋರಾಟಕ್ಕೆ ನಮಗೆ 6 ತಾರೀಕಿಗೆ ಪರ್ಮಿಷನ್ ಆಗಿದೆ, ಇವತ್ತಿಗೆ ಪರ್ಮಿಷನ್ ಆಗಿದೆ. ನಿನ್ನೆಲ್ಲ ಮೊನ್ನೆ 4 ತಾರೀಕಿನ ಸಾಯಂಕಾಲದ ಆಗುವಾಗ ನಮ್ಮ ವಕೀಲರುಗಳು ಫೋನ್ ಮಾಡ್ತಾರೆ, ನಿಮ್ಮ ಹೋರಾಟಕ್ಕೆ ತಡೆ ಬಂದಿದೆ ಅಂತೇಳಿ. ನಂದೊಂದು ನೋವು, ಅದರ 1 ವಾರದ ಹಿಂದೆ ಪ್ರತಿಭಟನೆ ಮಾಡಬಹುದು, ನಿಮಗೆ ಅವಕಾಶ ಇದೆ ಕಾನೂನಿನಲ್ಲಿ, ಪ್ರತಿಭಟನೆ ಮಾಡಿ ಅಂತ ಹೇಳಿದಂಥ ಜಡ್ಜರೇ ಒಂದು ವಾರದ ಮತ್ತೆ ಅವರೇ ಸ್ಟೇ ಕೊಡ್ತಾರೆ. ಇದು ಯಾವ ಕಾನೂನಿನಲ್ಲಿ ಇಂಥ ಅವಕಾಶ ಇದೆ ಅಂತ ನನಗೆ ಗೊತ್ತಿಲ್ಲ. ಆ ತಡೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಅಪಿದೋತಲ್ಲಿ ಯಾರು ಹಾಕಿದ್ದಾರೋ, ಏನು ತೊಂದರೆ ಇದೆ ಹೋರಾಟ ಮಾಡಲಿಕ್ಕೆ ಅಂತದ್ದು, ಅದು ಕೂಡ ಫ್ರಾಡ್, ಸುಳ್ಳು. ಯಾರು ಇದನ್ನು ಕ್ರಿಯೇಟ್ ಮಾಡಿದಂಥ ಪಾಪಿಗಳಿದ್ದಾರಾ ಇವರೆಲ್ಲ ಅತ್ಯಾಚಾರಿಗಳೇ. ನಾನು ಹೇಳುವಂಥದ್ದು ಇವತ್ತು ಜಗಜ್ಜಾಹೀರಾಯಿತು, ಅತ್ಯಾಚಾರಿಗಳು ಯಾರು ಅಂತೇಳಿ. ಗೊತ್ತಾಗ್ಲಿಲ್ವಾ? ಮಾಧ್ಯಮದವರಿಗೂ ಗೊತ್ತಾಯ್ತು ಈಗ ಅತ್ಯಾಚಾರಿಗಳು ಯಾರು.
ಹೋರಾಟವನ್ನು ತಡೆ ಮಾಡುವವ ಅವನೇ ಅತ್ಯಾಚಾರಿ ಅಲ್ವಾ? ಇಲ್ಲದ್ರೆ ತಡೆ ಮಾಡುವ ಅಗತ್ಯ ಏನಿದೆ? ಇಲ್ಲಿ ಏನು ತೊಂದರೆ ಇದೆ ಹೇಳಿ? ಇಲ್ಲಿ ಏನು ತೊಂದರೆ ಇದೆ? ಈಗ ಉದಾಹರಣೆಗೆ 13 ವರ್ಷದಲ್ಲಿ ನನ್ನ ಮೇಲೆ ಎಷ್ಟು ಕೇಸ್ ಮಾಡಿದರು? ನಾವು ಇಡೀ ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ತಿಂಗಳಿಗೊಂದು 20 ದಿವಸ ನಾವು ಅಲ್ಲಲ್ಲಿ ಓಡಾಡಬೇಕು ಕೋರ್ಟಿಗೋಸ್ಕರ. ನಮ್ಮದು ಪೂರ್ತಿ ಜೀವನ, ನಮ್ಮ ಯೌವನವನ್ನು ಬರ್ಬಾದು ಮಾಡಿ ಹಾಕಿದ್ರು. ನಾವಿವತ್ತು ಜೀವಂತ ಶವಗಳಾಗಿ ನಾವು ತಿರುಗ್ತಾ ಇದ್ದೇವೆ, ಜೀವಂತ ಶವಗಳಾಗಿ ನಾವು ತಿರುಗ್ತಾ ಇದ್ದೇವೆ. ಆದರೆ ಆ ಮಗುವಿಗೆ ನ್ಯಾಯ ಸಿಗಬೇಕಲ್ಲ. ಸೌಜನ್ಯ ಬಿಡಿ, ಇದೇ ಧರ್ಮಸ್ಥಳ ಗ್ರಾಮದಲ್ಲಿಂಥ ಸಾವಿರಾರು ಹೆಣ್ಣುಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ. ಇವತ್ತು ತನಿಖೆ ಆದರೆ, ಇಷ್ಟು ದೊಡ್ಡ ಹೋರಾಟ ಆದರೆ ತನಿಖೆಗಳು ಶುರುವಾಗ್ತದೆ, ದೊಡ್ಡ ದೊಡ್ಡ ಏಜೆನ್ಸಿಗಳು ಮುಂದೆ ಬರ್ತವೆ. ಯಾಕೆ ಧರ್ಮಸ್ಥಳದಲ್ಲಿ ಇಷ್ಟು ಅತ್ಯಾಚಾರ ಕೊಲೆ ಆಗ್ತದೆ? ಇಷ್ಟು ದೊಡ್ಡ ಪ್ರತಿಭಟನೆ, ಇವತ್ತಿನ ಪ್ರತಿಭಟನೆ ಎಷ್ಟು ಜನ ಬರಬೇಕಿತ್ತು ಗೊತ್ತುಂಟ? ನಮಗೆ ಮಾಹಿತಿ ಬಂದ ಒಂದು ಲೆಕ್ಕದಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನ ಬರುವುದಿತ್ತು ಇವತ್ತು. ಇದನ್ನು ತಿಳ್ಕೊಂಡೇ ಎಷ್ಟು ಖರ್ಚಾದ್ರೆ ತೊಂದರೆ ಇಲ್ಲ ಅಂತೇಳಿ ಸ್ಟೇ ತಂದಿದ್ದಾರೆ ಇದಕ್ಕೆ.